ನಮಸ್ತೆ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಕೇಂದ್ರ ಸರ್ಕಾರದ ಅಧ್ಯಾಯದಲ್ಲಿ ರಾಷ್ಟ್ರಪತಿಗಳ ಅಧಿಕಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲಿ ಶಾಸನಾಧಿಕಾರ ಅದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನೋಡಿ, ಶಾಸನಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಆಗಿರ್ಬೋದು ಮತ್ತು ರಾಜ್ಯಸಭೆಗೆ ಬೇಕಾಗಿರ್ತಕ್ಕಂಥ 12 ಜನ ಸದಸ್ಯರನ್ನಾಗಿರ್ಬೋದು, ಸಾಹಿತ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ತಾರಲ್ವಾ. 12 ಜನ ಸದಸ್ಯರನ್ನಾಗಿರ್ಬೋದು ನಾಮಕರಣ ಮಾಡ್ತಕ್ಕಂಥ ಸಂಪೂರ್ಣ ಅಧಿಕಾರ ಇಲ್ಲಿ ರಾಷ್ಟ್ರಪತಿಗಳಿಗೆ ಕೊಟ್ಟಿರಲಾಗ್ತದೆ. ಸೊ ಈ ಎಲ್ಲ ಅಧಿಕಾರಿಗಳನ್ನ ಮಂತ್ರಿಮಂಡಲದ ಸಲಹೆಯಂತೆ ಬಹುತೇಕವಾಗಿ ರಾಷ್ಟ್ರಪತಿಗಳು ಅದನ್ನು ನಿಭಾಯಿಸುವಂತವರು ರಾಷ್ಟ್ರಪತಿಗಳು ಸಲಹೆಯನ್ನ ಮಂತ್ರಿಮಂಡಲನ ಸಹಾಯವನ್ನ ಸಲಹೆಯನ್ನ ಪಡ್ಕೊಳ್ತಾರೆ. ಸೊ ಇಷ್ಟು ಕಾರ್ಯಗಳನ್ನ ಗಮನಿಸಬಹುದಾಗ್ತದೆ. ಮೂರನೇದು ನ್ಯಾಯಾಂಗ ಅಧಿಕಾರ. ನೋಡಿ, ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡಿದ ಶಿಕ್ಷೆಯನ್ನ ಕಡಿಮೆ ಮಾಡುವಂತಹ ಅಥವಾ ಮರಣದಂಡನೆಯಂತಹ ಕಠಿಣ ಶಿಕ್ಷೆಯನ್ನು ರದ್ದುಪಡಿಸುವಂತಹ ಅಧಿಕಾರವನ್ನ ಇವರಿಗೆ ಮಾತ್ರ ಕೊಟ್ಟಿರ್ತಾರೆ. ಏನಾದರೂ ಜಾಸ್ತಿ ಆಯಿತು ಶಿಕ್ಷೆ ಎಂದ್ರೆ ಅದನ್ನು ಕಮ್ಮಿ ಮಾಡಿಸುವಂತಹ ಆ ಥರದ ಅಧಿಕಾರವನ್ನು ಇವರಿಗೆ ಕೊಟ್ಟಿರಲಾಗ್ತದೆ. ರಾಷ್ಟ್ರದ ಕಾನೂನಿಗೆ ಸಂಬಂಧಿಸಿದಂತಹ ಮಹತ್ವದ ವಿಷಯಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಇವರು ಕೇಳಬಹುದು. ಏನಾದರೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು ಸಲಹೆಗಳಿದ್ರೆ ಅವರಿಂದ ಪಡ್ಕೋಬಹುದಾಗತ್ತೆ. ಯಾರಿಂದ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ಬಹುತೇಕವಾಗಿ ಪಡ್ಕೊಳ್ತಾರೆ. ಬಹುತೇಕ ಅಂತ ಕೆಲಸವನ್ನ ಮಾಡ್ತಾರೆ. ಸೊ ಇಷ್ಟು ನೋಡಬಹುದು ನ್ಯಾಯಾಲಯದ ವಿಚಾರದಲ್ಲಿ. ಮುಖ್ಯವಾಗಿ 4ನೇದು ಹಣಕಾಸಿನ ಅಧಿಕಾರ. ಮಕ್ಕಳೇ ನೋಡಿ, ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಓಕೆ, ಇವರು ಫಸ್ಟ್ ಅನುಮತಿ ಇಂಥ ದಿವಸ ಮಂಡಿಸ್ತೀವಿ ಅಂತೇಳಿ ಅನುಮತಿ ಪಡ್ಕೊಂಡು ಅಲ್ಲಿ ಮಂಡಿಸ್ಬೇಕಾಗತ್ತೆ. ಆಮೇಲೆ ರಾಷ್ಟ್ರೀಯ ಅನುಮೋದನೆಯನ್ನು ಪಡ್ಕೋಬೇಕಾದ್ರೂ ಕೂಡ ಇವ್ರ ಹತ್ರನೇ ಬರ್ಬೇಕಾಗತ್ತಲ್ಲ ಕೊನೆ ತನಕ ಹಣಕಾಸಿನ ವಿಚಾರದಲ್ಲಿ. ಓಕೆ, ರಾಮನಾಥ್ ಕೋವಿಂದ್ ಅವರ ಚಿತ್ರದಲ್ಲಿ ಕಾಣಿಸ್ತಾ ಇದೆ ರಾಷ್ಟ್ರಪತಿಗಳವ್ರದ್ದು. ಹಣಕಾಸು ಆಯೋಗದ ವರದಿ ಪಾಲಕರು ಮತ್ತು ಪರಿಶೋಧಕರು ನೀಡಿದಂತಹ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸು ಮಾಡ್ತಾರೆ. ಸೊ ಹಣಕಾಸಿನ ಆಯೋಗದ ವರದಿ ಸಂಬಂಧಪಟ್ಟಾಗೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನೇನು ನಿಯಮಗಳನ್ನು ರಚಿಸಿರ್ತಾರೆ ಹಣಕಾಸಿಗೆ ಸಂಬಂಧಪಟ್ಟದ ಎಲ್ಲದನ್ನು ಕೂಡ ವರದಿಯನ್ನು ನೀಡಿದ ಮೇಲೆ ಅದನ್ನು ನೋಡ್ಬಿಟ್ಟು ಇಂಥ ದಿವಸ ರಾಷ್ಟ್ರಪತಿಗಳು ಚರ್ಚೆಯನ್ನು ಮಾಡಲಿಕ್ಕೆ ಶಿಫಾರಸನ್ನ ಮಾಡ್ತಾರೆ. ಅಂಥ ದಿವಸ ಏನ್ ಮಾಡ್ಬೇಕಾಗತ್ತೆ? ಚರ್ಚೆಯನ್ನು ಮಾಡ್ಬೇಕಾಗತ್ತೆ. ಒಟ್ಟಾರೆ ಹಣಕಾಸಿನ ಮಸೂದೆ ಕಾಯ್ದೆ ಆಗಬೇಕು ಅಂತಂದ್ರೆ, ಒಟ್ಟಾರೆ ಹೇಳೋದಾದ್ರೆ ಅದರಲ್ಲಿ ಇವರು ಮುಖ್ಯ ಪಾತ್ರ ವಹಿಸ್ಕೊಳ್ತಾರೆ. ಇವರ ಒಪ್ಪಿಗೆ ಬೇಕೇ ಬೇಕು, ಇಲ್ಲ ಅಂದ್ರೆ ಅದು ಕಾಯ್ದೆ ಆಗೋದಿಲ್ಲ, ಮಸೂದೆಯಾಗಿ ಉಳಿಯುತ್ತದೆ. ಸೊ 5ನೇದು ಮಿಲಿಟರಿ ಅಧಿಕಾರಿಗಳು ನೋಡೋಣ. ರಾಷ್ಟ್ರಪತಿಗಳು ಸಮಸ್ತ ಸೇನಾಪಡೆಗಳ ಮಹಾದಂಡನಾಯಕರಾಗಿದ್ದು ಭೂಪಡೆ, ವಾಯುಪಡೆ ಮತ್ತು ನೌಕಾಪಡೆಯ ದಂಡನಾಯಕರನ್ನ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಇವರೇ ನೇಮಿಸ್ತಾರೆ. ಆಗ್ಲೇನೆ ಹೇಳಿದೆ, 3 ಮಿಲಿಟರಿ ಪಡೆಗಳೇನಿದ್ದಾವಲ್ಲ ಅದಕ್ಕೆ ಮುಖ್ಯ ಅಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥವ್ರು ಇವರೇ ಆಗಿರ್ತಾರೆ. ಸೊ ಇಂತಹ ಅಧಿಕಾರ ಮಾಡಬೇಕಾದಾಗ ಸಚಿವ ಸಂಪುಟದ ಒಂದು ಮಂತ್ರಿಮಂಡಲದ ಒಂದು ಸಲಹೆಯನ್ನ ಪಡ್ಕೊಳ್ತಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಸಂಸತ್ತಿನ ಒಪ್ಪಿಗೆ ಮೇರೆಗೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವಂತಹ ಅಧಿಕಾರ ಹೊಂದಿದ್ದಾರೆ. ನೋಡಿ, ಏನಾದರೂ ಯುದ್ಧಗಳನ್ನು ಘೋಷಿಸಬೇಕಾದಾಗ ಅದನ್ನು ತೀರ್ಮಾನ ಮಾಡಬೇಕಾದಾಗ ಸೊ ಇವ್ರನ್ನ ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೊಂಡು ಯುದ್ಧವನ್ನು ಘೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇವರು ಪಡ್ಕೊಂಡಿರ್ತಾರೆ. ಘೋಷಣೆ ಮಾಡಬೇಕು ಅಂದ್ರೆ ಇವರೇ ಅದನ್ನು ಘೋಷಣೆ ಮಾಡ್ತಕ್ಕಂಥದ್ದು, ಬಟ್ ಸಲಹೆ ಪಡ್ಕೊಳ್ತಾರೆ. ನೆಕ್ಸ್ಟ್ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ನೋಡೋಣ. ನೋಡಿ, ಅಸಾಮಾನ್ಯ ಸಂದರ್ಭದಲ್ಲಿ ರಾಷ್ಟ್ರಪತಿಗಳವರು ತುರ್ತು ಪರಿಸ್ಥಿತಿ ಘೋಷಿಸುವಂತ ಅಧಿಕಾರವನ್ನು ಹೊಂದಿರ್ತಾರೆ. ತುರ್ತು ಪರಿಸ್ಥಿತಿ ಅಸಾಮಾನ್ಯ ಅಂದ್ರೆ ಏನಾದರೂ ತುಂಬಾ ತೊಂದರೆಗಳಾಯ್ತು ಅಂದ್ರೆ, ರಾಷ್ಟ್ರದ ಏಳಿಗೆ ಧಕ್ಕೆ ಆದರೆ, ಏನಾದರೂ ಭೂಕಂಪ, ನೆರೆ ಪರಿಹಾರ ಈ ಥರದ ಏನಾದ್ರು ತುಂಬಾ ತೊಂದರೆಗಳಾದಾಗ ಅವರು ಮಂತ್ರಿಮಂಡಲದ ಏನಾದ್ರೆ ಬಿದ್ದೋದಾಗ, ಸೊ ಈ ಥರದ ಏನಾದ್ರು ಅನೇಕ ತುರ್ತು ಪರಿಸ್ಥಿತಿಗಳು ಬಂದಾಗ ಅವರು ಘೋಷಣೆಯನ್ನು ಮಾಡ್ತಾರೆ. ಇಂಥ ಒಂದು ತುರ್ತು ಪರಿಸ್ಥಿತಿನ ಸಂವಿಧಾನದ 18ನೇ ಭಾಗದಲ್ಲಿ ನೋಡಿ, 18ನೇ ಭಾಗದಲ್ಲಿ 352ರಿಂದ 360ನೇ ವಿಧಿಯವರೆಗೆ ಈ ಒಂದು ತುರ್ತು ಪರಿಸ್ಥಿತಿ ಬಗ್ಗೆ ವಿಚಾರವನ್ನ ತಿಳಿಸಲಾಗಿದೆ ಸಂವಿಧಾನದಲ್ಲಿ. ತುರ್ತು ಪರಿಸ್ಥಿತಿಯಲ್ಲಿ 3 ವಿಧಗಳನ್ನ ನಾವು ಮುಖ್ಯವಾಗಿ ಕಾಣ್ತೇವೆ, ನೆನಪಿಟ್ಕೋಬೇಕು ಮಕ್ಕಳೇ. 1ನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅದು ವಿಧಿ 352ನೇ ವಿಧಿಯನ್ನು ನಾವು ಗಮನಿಸಬಹುದು. 2ನೇದು ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ. 3ನೇದು ಹಣಕಾಸಿನ ತುರ್ತು ಪರಿಸ್ಥಿತಿ ವಿಧಿ 360. ಇವು ಮುಖ್ಯವಾಗಿ ತುರ್ತು ಪರಿಸ್ಥಿತಿ, ಇವು ಮುಖ್ಯವಾಗಿ 3 ವಿಧ ಬರ್ತಾವೆ. ಸೊ ಇವುಗಳ ಆಧಾರದ ಮೇಲೆ ತುರ್ತು ಪರಿಸ್ಥಿತಿಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು. ಸೊ ಇವುಗಳ ಆಧಾರದ ಮೇಲೆ ಏನಾದರೂ ತೊಂದರೆಗಳಾದಾಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಮಕ್ಕಳೇ. ಸೊ ಆ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಸಂಪೂರ್ಣ ಅಧಿಕಾರ ಇವ್ರದ್ದು ಜವಾಬ್ದಾರಿಯಲ್ಲಿರ್ತದೆ, ಇವರ ಅಧಿಕಾರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, 7ನೇದು ವಿವೇಚನಾಧಿಕಾರಗಳು. ನೋಡಿ, ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಇಲ್ಲದನೂ ಕೂಡ ಕೆಲವೊಂದು ಅಧಿಕಾರವನ್ನು ಚಲಾಯಿಸಬಹುದು. ಅವುಗಳು ಯಾವಪ್ಪ ಅಂದ್ರೆ, ನೋಡಿ, ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಪಕ್ಷ ಏನಾದರೂ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಸೊ ಯಾರಾದರೂ ಪಕ್ಷಕ್ಕೆ ಅವರು ಬೆಂಬಲವನ್ನು ಸೂಚಿಸಬಹುದು. ನೋಡಿ, ಯಾರಾದರೂ ಇಲ್ಲಿ ಬೆಂಬಲ ಮತವನ್ನು ಸೂಚಿಸ್ತೀರ ಅಂತೇಳಿ ಯಾವ ಪಕ್ಷಕ್ಕಾದ್ರೂ ಒತ್ತಾಯವನ್ನು ಅವರು ಆಮಂತ್ರಣವನ್ನು
ಕೊಡುವಂಥ ಜವಾಬ್ದಾರಿ ಇವರಿಗಿದೆ. ಅದು ಇಂಥ ಪಕ್ಷಕ್ಕೆ ಅಂತಲ್ಲ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವ ಪಕ್ಷಕ್ಕಾದರೂ ಆಮಂತ್ರಣವನ್ನು ಕೊಡ್ಬೋದು. ಯಾಕೆಂದರೆ ಸರ್ಕಾರ ರಚನೆ ಮಾಡಿಸ್ಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅದನ್ನು ಅವರಿಗೆ ಆಮಂತ್ರಣವನ್ನು ಕೊಡುವಂಥ ಅಧಿಕಾರ ಅಲ್ಲಿ ಯಾರ್ದ ಒಂದು ಸಲಹೆ ಕೂಡ ಇಲ್ಲಿ ಇರೋದಿಲ್ಲ. ಆಮಂತ್ರಣವನ್ನು ಕೊಡಬಹುದು. ಆದರೆ ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆ ಕಳಿಸಿದಾಗ ಅದನ್ನು ಮತ್ತೊಮ್ಮೆ ಮರುಪರಿಶೀಲನೆಗೆ ವಾಪಸ್ ಕಳಿಸಬಹುದು. ಏನಾದರೂ ಹೊಸದಾಗಿ ಉದಾಹರಣೆ, ಫಾರ್ ಎಕ್ಸಾಂಪಲ್ ಈ ಹಣಕಾಸಿನ ಮಸೂದೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನಾದರೂ ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆ ಆದಮೇಲೆ ಅಂಗೀಕಾರ ಆಗ್ತಕ್ಕಂಥದ್ದು ಹಾಗಾಗಿ ಏನಾದರೂ ತಪ್ಪಿದ್ದಲ್ಲಿ, ಏನಾದರೂ ತಡೆ ಹಿಡಿಬೇಕು ಅಂದಾಗ ಅದನ್ನು ಮತ್ತು ಮರುಪರಿಶೀಲನೆಗೆ ವಾಪಸ್ ಕಳಿಸ್ಬೋದು. ಸೈನ್ ಮಾಡಲೇಬೇಕು ಹೆಂಗಿದೆಯಾ ಹಂಗೆ ಅಂತ ಏನು ರೂಲ್ಸ್ ಇಲ್ಲ. ತಪ್ಪಿದ್ದಲ್ಲಿ ಏನಾದರೂ ಸಲಹೆ ಸೂಚನೆ ಕೊಡೋದಾದರೆ ಅದನ್ನು ಕೊಟ್ಬಿಟ್ಟು ಅದನ್ನು ಮತ್ತು ಮರುಪರಿಶೀಲನೆಗೆ ವಾಪಸ್ ಕಳಿಸುವಂಥ ಜವಾಬ್ದಾರಿ ಇವರಿಗಿದೆ. ಆಮೇಲೆ ಲೋಕಸಭೆಯನ್ನು ವಿಸರ್ಜನೆ ಮಾಡುವಂಥ ಅಧಿಕಾರ ಸಂಪೂರ್ಣವಾಗಿ ಇವರಿಗಿರ್ತದೆ. ಓಕೆ, ಅದನ್ನು ಇವರು ಸಲಹೆಯನ್ನು ಪ್ರಧಾನಮಂತ್ರಿಗಳ ಸಲಹೆಯನ್ನು ಪಡ್ಕೊಂಡು ಅದನ್ನು ವಿಸರ್ಜನೆ ಮಾಡ್ತಾರೆ. ನೋಡಿ, ಇದುವರೆಗೂ ನಮಗೆ ಬಹುತೇಕ ಇಷ್ಟು ಅಧಿಕಾರಗಳನ್ನು ಮುಖ್ಯವಾಗಿ ಗಮನಿಸ್ಬೋದು. ಸೊ ಒಟ್ಟಾರೆ ನಾವು ಈ ಚಿತ್ರದಲ್ಲಿ ಇದುವರೆಗೂ ನಮ್ಮ ಭಾರತವನ್ನು ಆಳಿದಂತಹ ಒಂದು ರಾಷ್ಟ್ರಾಧ್ಯಕ್ಷರುಗಳ ಒಂದು ಪಟ್ಟಿಯನ್ನು, ಒಂದು ಫೋಟೋಗಳನ್ನು ಇಲ್ಲಿ ಗಮನಿಸ್ಬೋದಾಗ್ತದೆ. ರಾಜೇಂದ್ರ ಪ್ರಸಾದ್ ಆಗಿರ್ಬೋದು, ಸರ್ವಪಲ್ಲಿ ರಾಧಾಕೃಷ್ಣ, ಜಾಕೀರ್ ಹುಸೇನ್ ಆಗಿರ್ಬೋದು, ಆಮೇಲೆ ಶ್ರೀ ವರಗಾಗಿರಿ, ವೆಂಕಟಗಿರಿ ಗಮನಿಸ್ಬೋದು. ಆಮೇಲೆ ಫಕ್ರುದ್ದೀನ್ ಅಲಿ ಅಹಮದ್, ಆಮೇಲೆ ಶ್ರೀ ನೀಲಂ ಸಂಜೀವ್ ರೆಡ್ಡಿ. ಸೊ ಈಗ ಎಷ್ಟು ಬಹುತೇಕರ ಪಟ್ಟಿಯನ್ನು ಗಮನಿಸ್ಬೋದಾಗ್ತದೆ. ಆಮೇಲೆ ಸರ್ ನೋಡಿ, ಶ್ರೀ ಪ್ರಣಬ್ ಮುಖರ್ಜಿ ಆಗಿರ್ಬೋದು, ಈಗಿನ ಒಂದು ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂತಹ ರಾಮನಾಥ್ ಕೋವಿಂದ್ ಸರ್ ಅವರ ಒಂದು ಚಿತ್ರ ಆಗಿರ್ಬೋದು. ಈ ಸರಿ ಇದೆಲ್ಲವನ್ನು ಮುಖ್ಯವಾಗಿ ಚಿತ್ರಗಳನ್ನು ಗಮನಿಸ್ಬೋದಾಗ್ತದೆ. ಆಮೇಲೆ ಪ್ರತಿಭಾ ಪಾಟೀಲ್ ಆಗಿರ್ಬೋದು. ಸೊ ಹೀಗೆ ಇಷ್ಟರ ಒಂದು ಪಟ್ಟಿಯನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತದೆ ಮಕ್ಕಳೇ. ಸೊ ನೆಕ್ಸ್ಟ್ ನಮಗೆ ಪ್ರಧಾನಮಂತ್ರಿಯವರ ಒಂದು ಬಗ್ಗೆ ಗಮನಿಸ್ತಾ ಹೋಗೋಣ. ನೋಡಿ, ಸಂವಿಧಾನದಲ್ಲಿ ಸೂಚಿಸಿರುವಂತೆ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಲಹೆ ಮತ್ತು ಸಹಾಯ ಇವುಗಳನ್ನು ನೀಡಲಿಕ್ಕೆ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಇವರಿಗೆ ನೋಡಿ, ರಾಷ್ಟ್ರಪತಿಗಳವರ ಒಂದು ಕೆಲಸ ಕಾರ್ಯಗಳಿಗೆ ಸಲಹೆ ಸೂಚನೆಗಳನ್ನು ಸಹಾಯವನ್ನು ಮಾಡುವಂತಹ ಒಂದು ಹಿತದೃಷ್ಟಿಯಿಂದ ಈ ಒಂದು ಒಂದು ತಂಡವನ್ನು ನೋಡ್ಬೋದಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿಗಳು ಮುಖ್ಯವಾಗಿರ್ತಾರೆ. ಅವ್ರನ್ನ ಅಂಥ ಒಂದು ಅವಕಾಶವನ್ನು ಕೊಟ್ಟಿರ್ತದೆ. ಸೊ ಇಲ್ಲಿ ಪ್ರಧಾನಮಂತ್ರಿಯವರು ಅಧಿಕಾರಗಳ ಕೇಂದ್ರ ಬಿಂದುವಾಗಿರ್ತಾರೆ. ಏನೇ ಕೆಲಸ ಕಾರ್ಯಗಳು ಇವರ ಒಂದು ಬಹುತೇಕವಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣವಾಗಿ ಇವ್ರ ಮೇಲೆ ಇರ್ತದೆ. ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವ ಅಧಿಕಾರ ಈ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿರ್ತದೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾದರೆ ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ನೆನ್ಪಿಟ್ಕೋಬೇಕು, ಸರ್ಕಾರದ ಮುಖ್ಯಸ್ಥ ಅಂತ ಬಂದಾಗ ಅಲ್ಲಿ ಪ್ರಧಾನಮಂತ್ರಿಗಳು ಇರ್ತಾರೆ. ರಾಷ್ಟ್ರದ ಮುಖ್ಯಸ್ಥರು ಅಂತ ಬಂದಾಗ ಅಲ್ಲಿ ಯಾರಿರ್ತಾರೆ? ರಾಷ್ಟ್ರಪತಿಗಳು ಇರ್ತಾರೆ. ನೋಡಿ, ಲೋಕಸಭೆಯ ವಿಶ್ವಾಸವಿರುವವರೆಗೂ ಕೂಡ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಅದಕ್ಕೆ ಹೇಳಿದ್ದಾನಾಗಲೇ ಎಲ್ಲರ ವಿಶ್ವಾಸ ಗಳಿಸುವಂತೆ ಇಲ್ಲಿ ಮಂತ್ರಿಮಂಡಲ ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ. ಮಾಡಲಿಲ್ಲ ಅಂದರೆ ಅವರು ಮಂತ್ರಿಮಂಡಲವೇ ಬಿದ್ದು ಹೋಗ್ತದೆ. ನೋಡಿ, ಮಂತ್ರಿಮಂಡಲ ಈ ಪ್ರಧಾನಮಂತ್ರಿಗಳ ಕೆಲಸಗಳು ನೋಡ್ತಾ ಹೋದ್ರೆ ಬಹುತೇಕವಾಗಿ ಏನೇನು ಕೆಲಸ ಮಾಡ್ತಾರೆ. ಬಹುತೇಕವಾಗಿ ಮುಖ್ಯವಾಗಿ ಮಂತ್ರಿಗಳ ನೇಮಕ, ಖಾತೆಗಳ ಹಂಚಿಕೆ, ಮಂತ್ರಿಗಳನ್ನು ವಜಾ ಮಾಡುವಂಥ ಅಧಿಕಾರ ಸಂಪೂರ್ಣವಾಗಿ ಇವರಿಗಿರ್ತದೆ. ಯಾರನ್ನು ಸೆಲೆಕ್ಷನ್ ಮಾಡುವಂಥ ಕಮಿಟಿಗೆ, ಟೀಮ್ಗೆ ಯಾರನ್ನು ಅಧಿಕಾರ ಕೊಡಬೇಕು, ಯಾರಿಗೆ ಮಂತ್ರಿ ಪೋಸ್ಟ್ ಕೊಡಬೇಕು, ಅದನ್ನೆಲ್ಲ ಸಂಪೂರ್ಣವಾಗಿ ಇವರೇ ನಿಭಾಯಿಸ್ತಾರೆ ಬಹುತೇಕವಾಗಿ ಪ್ರಧಾನಮಂತ್ರಿಗಳು. ಮಂತ್ರಿಮಂಡಲದ ಮುಖ್ಯಸ್ಥರಾದಂತಹ ಪ್ರಧಾನಮಂತ್ರಿಯವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನ ನೇಮಕ ಮಾಡುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರೆ. ಬಟ್ ರಾಷ್ಟ್ರಪತಿಗಳು ಅದನ್ನ ಸೂಚಿಸ್ತಾರೆ, ಅದನ್ನ ಪೋಸ್ಟ್ಗಳನ್ನ. ಬಟ್ ಅಲ್ಲಿ ಬಹುತೇಕವಾಗಿ 90% ಇವರ ಸೂಚನೆ ಇರ್ತದೆ, ಸಲಹೆ ಇರ್ತದೆ. ನೆನ್ಪಿಟ್ಕೋಬೇಕು, ಅದು ಗೊತ್ತಿರಲಿ ಮಕ್ಕಳೇ. ಇವರ ಸಲಹೆ ಮೇರೆಗೆ ರೂಪಿಸುವವರು ರಾಷ್ಟ್ರಪತಿಗಳು, ಬಟ್ ಸಲಹೆ ಸೂಚನೆಗಳು ಇವ್ರದ್ದೇ ಆಗಿರ್ತದೆ ಪ್ರಧಾನಮಂತ್ರಿಗಳದ್ದು. ಪ್ರಧಾನಮಂತ್ರಿಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನೆನ್ಪಿಟ್ಕೋಬೇಕು. ಹಾಗೂ ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚುವಂಥ ಕೆಲಸಗಳನ್ನು ಮಾಡ್ತಾರೆ. ಖಾತೆಗಳನ್ನು ಹಂಚುವಾಗ ಪ್ರಧಾನಿಗೆ ಪೂರ್ಣ ಅಧಿಕಾರವಿದೆ. ಯಾರ್ಯಾರಿಗೆ ಯಾವ ಖಾತೆ ಕೊಡಬೇಕು ಅದನ್ನು ಸಂಪೂರ್ಣ ಜವಾಬ್ದಾರಿ ಅದನ್ನು ಪ್ರಧಾನಮಂತ್ರಿಗಳಿಗೆ ಕೊಟ್ಟಿರ್ತಾರೆ. ನೆನ್ಪಿಟ್ಕೋಬೇಕು, ಅದನ್ನು ಅವ್ರ ಜವಾಬ್ದಾರಿ. ಎರಡನೇದು, ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿಭಾಯಿಸ್ತಾರೆ. ನೋಡಿ, ಸರ್ಕಾರದ ಎಲ್ಲ ಆಗುವಗಳಿಗೆ ಇವರೇ ಜವಾಬ್ದಾರಿ ಆಗಿರ್ತಾರೆ. ಯಾಕೆಂದರೆ ಕೆಲಸ ಕಾರ್ಯಗಳನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಇವರೇ ಆಗಿರೋದ್ರಿಂದ ಹಂಗಾಗಿ ಇವರೇ ಜವಾಬ್ದಾರಿ ಇರುತ್ತೆ. ವಿವಿಧ ಇಲಾಖಾ ಮಂತ್ರಿಗಳ ನಡುವೆ ಸಮನ್ವಯ ಸಾಧಿಸುವಂಥ ಕಾರ್ಯನಿರ್ವಹಿಸ್ತಾರೆ. ಯಾರು ನೋಡಿ, ಒಬ್ರಿಗೊಬ್ರು ಸರಿಯಾಗಿ ಕಾರ್ಯ ಕೊಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂತೆ ಅವರೊಂದಿಗೆ ವಿಶ್ವಾಸವನ್ನು ತೆಗೆದುಕೊಂಡು ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಯೋಜನೆ, ರಕ್ಷಣೆ, ವಿದೇಶಾಂಗ ನೀತಿ ರೂಪಿಸುವಲ್ಲಿ ವಿಶೇಷ ಕಾಳಜಿಯನ್ನು ಕೂಡ ಇವರು ವಹಿಸ್ತಾರೆ. ಯೋಜನೆಯನ್ನು, ರಕ್ಷಣೆ ನೋಡಿ, ರಕ್ಷಣೆ ವಿಚಾರದಲ್ಲಿ ತುಂಬಾ ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿ ಅವರು ಬಹಳಷ್ಟು ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ. ವಿದೇಶಾಂಗ ನೀತಿ, ಯೋಜನೆ ಇವೆಲ್ಲವನ್ನು ಕೂಡ ಸಂಪೂರ್ಣ ಕಾಳಜಿಯನ್ನು ವಹಿಸಿ ದೇಶದ ಹಿತವನ್ನು ಕಾಪಾಡುವಂಥ ಕೆಲಸಗಳನ್ನು ಪ್ರಧಾನಮಂತ್ರಿಗಳು ಮಾಡ್ತಾರೆ. ಮೂರನೇದು, ಸಚಿವ ಸಂಪುಟದ ನಾಯಕರಾಗಿರ್ತಾರೆ.
ನೋಡಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಸಭೆಯನ್ನು ನಡೆಸ್ತಾರೆ. ಸಚಿವ ಸಂಪುಟದ ಕಾರ್ಯಕಲಾಪಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳ ಚರ್ಚೆ ನಿರ್ಧಾರ ಇವರ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾಗಿ ನಡೀತದೆ. ಇವರು ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವೆ ಸಂಬಂಧ ಕಲ್ಪಿಸುವಂತಹ ಕೊಂಡಿಯಾಗಿರ್ತಾರೆ. ನೋಡಿ, ರಾಷ್ಟ್ರಪತಿಗಳಾಗಿರ್ಬೋದು ಮತ್ತೆ ಅವರ ಒಂದು ಸಚಿವ ಸಂಪುಟ ಮಂತ್ರಿಮಂಡಲ ಏನಿರ್ತದೆ, ಅವ್ರ ಕೆಲಸ ಕಾರ್ಯಗಳೇನಿರ್ತದೆ, ಅವ್ರ ನಡುವಿನ ಕೊಂಡಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಎಲ್ಲ ಕೆಲಸಗಳು ಸರಿಯಾಗಿ ನಡ್ಕೊಂಡು ಹೋಗುವಂತೆ ವ್ಯವಸ್ಥೆನ ಮಾಡಿರ್ತಾರೆ. ಇವತ್ತವರೆಗೂ ಆಗಿರ್ತಕ್ಕಂತಹ ಒಂದು ಪ್ರೈಮ್ ಮಿನಿಸ್ಟರ್ಗಳ ಪಟ್ಟಿಯನ್ನು ಗಮನಿಸಬಹುದಾಗುತ್ತೆ. ಮೊದಲನೇದವರು ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ, ಸೊ ಈಗ ಆಮೇಲೆ ಮನಮೋಹನ್ ಸಿಂಗು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ, ಐಕಿ ಗುಜರಾಲ್, ಆಮೇಲೆ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಷ್ಟೊಂದು ಮುಖ್ಯವಾಗಿ ಪಟ್ಟಿಯನ್ನು ಗಮನಿಸಬಹುದಾಗ್ತದೆ. ಸೊ ಮಂತ್ರಿಮಂಡಲವನ್ನು ನೋಡ್ತಾ ಹೋದ್ರೆ ನೋಡಿ, ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದ್ದು 2 ಬಗೆಯ ಸಚಿವರುಗಳನ್ನು ಹೊಂದಿದೆ. ಇವರು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದೇ ಮಂತ್ರಿಮಂಡಲ ಇಲ್ಲಿ, ಹೌದಲ್ವಾ? ಸೊ ಮಂತ್ರಿಮಂಡಲವೇ ಕೆಲಸವನ್ನು ಸಂಪೂರ್ಣವಾಗಿ ನಿಭಾಯಿಸ್ತಕ್ಕಂಥ ಜವಾಬ್ದಾರಿಯನ್ನು. ಸೊ 2 ಬಗೆಯ ಸಚಿವರುಗಳನ್ನು ಬಹುತೇಕವಾಗಿ ಒಳಗೊಂಡಿದೆ. ಮೊದಲನೇದು ಸಂಪುಟ ದರ್ಜೆ, ಎರಡನೇದು ರಾಜ್ಯ ದರ್ಜೆ ಸಚಿವರು. ಸಂಪುಟ ದರ್ಜೆ ಮತ್ತು ಎರಡನೇದು ರಾಜ್ಯ ದರ್ಜೆ ಸಚಿವರು, ಇವು ಮುಖ್ಯವಾಗಿ ಗಮನ ಇಟ್ಕೋಬೇಕು ಮಕ್ಕಳೇ. ಸೊ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ 15% ಹೆಚ್ಚಿರಬಾರದು. ಇಷ್ಟೇ ಜನಕ್ಕೆ ಮಂತ್ರಿ ಸೀಟ್ ಕೊಡಬೇಕು ಅಂತಿದೆ. ಉದಾಹರಣೆ ಫಾರ್ ಎಕ್ಸಾಂಪಲ್, ಲೋಕಸಭೆಯಲ್ಲಿ 545 ಜನ ಗೆದ್ದು ಬಂದಿದ್ದಾರೆ ಅಂತ 545 ಜನಕ್ಕೂ ಕೂಡ ಸೀಟ್ ಮಂತ್ರಿಗಿರಿ ಕೊಡೋದಕ್ಕಾಗೋದಿಲ್ಲ. ಸೊ ಅದರಲ್ಲಿ ಮಿನಿಮಮ್ 15% ಅಂತ ನಿಯಮ ಇದೆ. ಆ 15% ಜನರ ಸದಸ್ಯರಿಗೆ ಸೀಟನ್ನು ಕೊಡಬಹುದು. ಅದಕ್ಕಿಂತ ಕಮ್ಮಿ ಇರ್ಬೋದು ಬೇಕಿದ್ರೆ, ಅದಕ್ಕಿಂತ ಜಾಸ್ತಿ ಆಗೋ ಆಗಿಲ್ಲ, ನಿಯಮ ಇದೆ. ಈಗ ಒಬ್ಬೊಬ್ಬರೇ 2-3 ಪೋಸ್ಟ್ಗಳನ್ನು ನಿಭಾಯಿಸ್ತಾರೆ, ಆ ಥರ ಮಾಡ್ಕೋಬಹುದು. ಬಟ್ ಹೆಚ್ಚಿಗೆ ಆಗುವಂತಿಲ್ಲ 15%ಗಿಂತ. ಮಂತ್ರಿಮಂಡಲವು 2 ಬಗೆಯ ಹೊಣೆಗಾರಿಕೆಯನ್ನು ಹೊಂದಿದೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಆಗುಹೋಗುಗಳು, ಸಫಲತೆ, ವಿಫಲತೆಗಳಿಗೆ ರಾಷ್ಟ್ರಪತಿಗಳಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ನೋಡಿ, ಮಂತ್ರಿಮಂಡಲವು 2 ಬಗೆಯ ಹೊಣೆಗಾರಿಕೆ ಹೊಂದಿದೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಆಗುಹೋಗುಗಳಿಗೆ ಅವ್ರಿಗೆ ಏನೇನು ಪೋಸ್ಟ್ಗಳು ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ನಿಭಾಯಿಸುವಂಥ ಕೆಲಸಗಳನ್ನ ಮಾಡಬೇಕು. ಆಮೇಲೆ ಎರಡನೇದಾಗಿ ರಾಷ್ಟ್ರಪತಿಗಳಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಯಾಕೆಂದ್ರೆ ಅವರು ರಾಷ್ಟ್ರದ ಹಿತರಕ್ಷಣೆಯನ್ನು ಕಾಪಾಡುವಂಥ ಜವಾಬ್ದಾರಿ, ನೋಡ್ಕೊಳ್ಳುವಂಥ ಜವಾಬ್ದಾರಿ ಮೇನ್ ಆಗಿ ಇವರೇ ಇರೋದ್ರಿಂದ ಕೆಲಸ ಕಾರ್ಯಗಳನ್ನು ಇವರು ಮಾಡುವಂಥದ್ದು ಮಂತ್ರಿಮಂಡಲ. ಹಂಗಾಗಿ ಸೊ ಅವರಿಗೆ ಹಿತರಕ್ಷಣೆಯನ್ನು ಕಾಪಾಡ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಈ ಮಂತ್ರಿಮಂಡಲ ಒಳಗೊಂಡಿರ್ತದೆ. ಅದರ ಪ್ರಕಾರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮಕ್ಕಳೇ. ನೋಡಿ, ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ, ನೀತಿ ನಿರ್ಧಾರಗಳು, ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ಲೋಕಸಭೆಯ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ನೋಡಿ ಮಂತ್ರಿಮಂಡಲ ಆಡಳಿತ ನಿರ್ವಹಣೆ, ನೀತಿ ನಿರ್ಧಾರಗಳು, ಕಾರ್ಯಕಲಾಪಕ್ಕೆ ಸಂಬಂಧಿಸಿದ ಲೋಕಸಭೆಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಯಾಕೆಂದ್ರೆ ಅವರು ಅಷ್ಟು ವಿಶ್ವಾಸವನ್ನು ಗಳಿಸುವಂತೆ ಈ ಮಂತ್ರಿಮಂಡಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಏನಾದರೂ ದುರಾಡಳಿತ ಮಾಡಿದಾಗ ಬೆಂಬಲ ವಾಪಸ್ ತಗೊಂಡ್ಬಿಡ್ತಾರೆ. ಹಂಗಾಗಿ ಅವರು ವಿಶ್ವಾಸ ಗಳಿಸುವಂತೆ ಎಲ್ಲ ಸಂಪೂರ್ಣವಾಗಿ ಕೆಲಸವನ್ನ ಹೊಣೆಗಾರಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಮಂತ್ರಿಮಂಡಲವು ಲೋಕಸಭೆಯಲ್ಲಿ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಏನಾದರೂ ವಿಶ್ವಾಸ ತೆಗೆದುಕೊಳ್ಳಕ್ಕಾಗಲಿಲ್ಲ ಅಂದ್ರೆ ಮಂತ್ರಿಮಂಡಲ ಬಿದ್ದು ಹೋಗ್ತದೆ. ಅದಕ್ಕೆ ಹೇಳ್ತಕ್ಕಂಥ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಅದನ್ನು ಅವಿಶ್ವಾಸ ಗೊತ್ತುವಳಿ ಅಂತ. ಯಾಕೆಂದ್ರೆ ವಿಶ್ವಾಸವನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ಅದು ಕೆಳಗಿಳಿಬೇಕಾಗುತ್ತೆ. ಯಾರು? ಮಂತ್ರಿಮಂಡಲ. ನೆನ್ಪಿಟ್ಕೋಬೇಕು. ಸೊ ಇಷ್ಟು ನಮಗೆ ಬಹುತೇಕವಾದಂತಹ ಮಾಹಿತಿಗಳನ್ನ ಮಂತ್ರಿಮಂಡಲದ ಬಗ್ಗೆ ಮುಖ್ಯವಾಗಿ ಗಮನಿಸಬಹುದಾಗ್ತದೆ ಮಕ್ಕಳೇ. ಸೊ ಒಟ್ಟು ಮಂತ್ರಿಮಂಡಲ ನೋಡಿ, ಒಟ್ಟಾರೆ ನಾವು ಈ ಒಂದು ಚಾಪ್ಟರ್ನಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಅಂತಂದ್ರೆ ಏನು, ಅದರಲ್ಲಿ 3 ಅಂಗಗಳು ಬರ್ತವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಸೊ ಅದರ ಒಂದು ಕಾರ್ಯಕಲಾಪಗಳು, ಅದರ ಅಧಿಕಾರಾವಧಿ, ಅದರ ಒಂದು ಅರ್ಹತೆಗಳು, ಸೊ ಈ ಥರದ ವಿಚಾರಗಳನ್ನು ಗಮನಿಸಿದ್ವಿ. ಅದರಲ್ಲಿ ಆಮೇಲೆ ಎಷ್ಟು ಸದನಗಳು 2 ಸದನಗಳು ಬರ್ತವೆ, ಆ ಸಂಸತ್ತಿನ ಕೆಲಸ ಕಾರ್ಯಗಳೇನು, ಆಮೇಲೆ ಕಾರ್ಯಾಂಗ ಅಂದ್ರೇನು, ಕಾರ್ಯಾಂಗದ ಕೆಲಸ ಕಾರ್ಯಗಳೇನು, ಆಮೇಲೆ ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಇರಬೇಕಾದಂಥ ಅರ್ಹತೆಗಳು, ಲೋಕಸಭಾ ಸದಸ್ಯರಿಗೆ ಇರಬೇಕಾದಂಥ ಅರ್ಹತೆಗಳು, ಆಮೇಲೆ ಕಾರ್ಯಾಂಗ ಅಂದ್ರೆ ಏನು, ಸೊ ನ್ಯಾಯಾಂಗ ಅಂದ್ರೆ ಏನು, ನ್ಯಾಯಾಂಗದ ವಿಚಾರದಲ್ಲಿ ಅದಕ್ಕೆ, ಆಮೇಲೆ ಪ್ರಧಾನ ರಾಷ್ಟ್ರಪತಿಗಳ ಅಧಿಕಾರ, ಕೆಲಸ ಕಾರ್ಯಗಳು, ಅವರ ಒಂದು ಅದೇ ಸದಸ್ಯರಾಗಲಿಕ್ಕೆ ಇರಬೇಕಾದಂಥ ಅರ್ಹತೆಗಳು, ಅವರ ಒಂದು ಕೆಲಸ ಕಾರ್ಯಗಳು. ನೆಕ್ಸ್ಟ್ ಪ್ರಧಾನಮಂತ್ರಿಗಳ ಕೆಲಸ ಕಾರ್ಯಗಳು, ಅಧಿಕಾರಾವಧಿ, ಅರ್ಹತೆಗಳು. ಸೊ ಆಮೇಲೆ ನೆಕ್ಸ್ಟ್ ಮಂತ್ರಿಮಂಡಲ, ಸೊ ಅದರ ಸಂಪೂರ್ಣ ಅಧಿಕಾರ, ಕೆಲಸ ಕಾರ್ಯಗಳು. ಸೊ ಈ ಥರದ ಒಂದು ಎಲ್ಲ ಮಾಹಿತಿಗಳನ್ನು ಬಹುತೇಕವಾಗಿ ನಾವೊಂದು ಈ ಒಂದು ಅಧ್ಯಾಯದಲ್ಲಿ ನಾವು ಮಕ್ಕಳೇ ಗಮನಿಸಿದ್ದೇವೆ. ಸೊ ಇದರಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯ ಡೌಟ್ಸ್ ಇಲ್ಲ ಅಂತ ಹೇಳ್ಕೊಳ್ತೇನೆ. ಸೊ ಈಗ ನಾವು ಅದು ಕೆಲವೊಂದು ಮನೆ ಕೆಲಸವನ್ನು ಕೊಡ್ತೇನೆ, ಅದನ್ನು ಬರ್ಕೊಂಬರ್ಬೇಕು. ಸೊ ರಾಷ್ಟ್ರಪತಿಗಳ ಅಧಿಕಾರ ಕಾರ್ಯಗಳನ್ನು ತಿಳಿಸಿ. ಎರಡನೇದು ಪ್ರಧಾನಮಂತ್ರಿಗಳ ಅಧಿಕಾರ ಕಾರ್ಯಗಳನ್ನು ತಿಳಿಸಿ. ಓಕೆ. ಆಮೇಲೆ ರಾಷ್ಟ್ರಪತಿಗಳಾಗಲಿಕ್ಕೆ ಇರಬೇಕಾದಂಥ ಅರ್ಹತೆಗಳೇನು. ಮೂರನೇದು ರಾಷ್ಟ್ರಪತಿಗಳನ್ನ ಯಾವ ವಿಧಾನದ ಮೂಲಕ ಪದಚ್ಯುತಗೊಳಿಸಬಹುದು. ಸೊ ಈಗ ನಾನಾ ರೀತಿಯ ಪ್ರಶ್ನೆಗಳನ್ನು ಮನೆಯಲ್ಲಿ ಬರ್ಕೊಂಡ್ಬರ್ಬೇಕಾಗ್ತದೆ. ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಧನ್ಯವಾದ.